ಮಗು ಮಾರಿ ಪತ್ನಿ ಪರಾರಿ ಅಂತ ಠಾಣೆ ಮೆಟ್ಟಿಲೇರಿದಾನೆ ಪತಿರಾಯ. ಹೆಂಡತಿ ವಿರುದ್ಧವೇ ಪೊಲೀಸರಿಗೆ ಗಂಡ ದೂರು ಕೊಟ್ಟಿದ್ದಾನೆ. ಬೆಂಗಳೂರಿನ ವಿವೇಕ್ ನಗರ ಠಾಣೆಗೆ ರವಿ ಬಾಬು ದೂರು ಕೊಟ್ಟಿರೋದು. 16 ವರ್ಷದ ಹಿಂದೆ ಮದುವೆ ಆಗಿತ್ತು, 3 ಗಂಡು ಮಕ್ಕಳಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು, ಕಿರಿಕಾಗ್ತಾ ಇತ್ತು. ಏಪ್ರಿಲ್ 18ರಂದು ಜಗಳ ಮಾಡಿ ಮಕ್ಕಳ ಜೊತೆ ಹೆಂಡತಿ ಮನೆ ಬಿಟ್ಟು ಹೋಗಿದ್ರು. 2 ಮಕ್ಕಳನ್ನ ಮೆಜೆಸ್ಟಿಕ್ ನಲ್ಲಿ ಬಿಟ್ಟು ಕೊನೆ ಮಗನ ಜೊತೆ ಪತ್ನಿ ನಾಪತ್ತೆಯಾಗಿದ್ರು. ಅಮ್ಮ ತಮ್ಮ ಕಾಣದಕ್ಕೆ ಮನೆಗೆ 2 ಗಂಡು ಮಕ್ಕಳು ವಾಪಸ್ ಆಗಿದ್ರು. ಕೊನೆ ಮಗನನ್ನ 5 ಲಕ್ಷಕ್ಕೆ ಮಾರಿದಾಳೆ ಅಂತ ರವಿ ಬಾಬು ಆರೋಪ ಮಾಡಿರೋದು. ಮಗುವನ್ನ ಮಾರಿ ಪತ್ನಿ ಪರಾರಿಯಾಗಿದ್ದಾಗಿ ಪತಿರಾಯ ದೂರನ್ನ ಕೊಟ್ಟಿದ್ದಾನೆ. ಹೆಂಡತಿ ವಿರುದ್ಧವೇ ಪೊಲೀಸರಿಗೆ ಗಂಡ ದೂರು ಕೊಟ್ಟಿದ್ದಾನೆ. ಮಗುನ ಎತ್ಕೊಂಡು ಹೋಗ್ಬಿಟ್ಟು ಒಂದು ದಿನ ಅವ್ರು ಬಂದೇ ಇಲ್ಲ ಮನೆಗೆ. ಮಾರನೇ ದಿನ ನಾನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ, ಬಟ್ ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ನಂದು ಹೋಗಪ್ಪ ಜಗಳ ಮಾಡ್ಕೊಂಡಿದ್ದಾರೆ ಬರ್ತಾರೆ ಅಂತ ಕಳಿಸ್ಬಿಟ್ರು ಪೊಲೀಸವರು 2 ದಿನದಿಂದ. ನಾವು 10 ದಿನದಿಂದ ಮೆಜೆಸ್ಟಿಕಲ್ಲಿ ನಮ್ಮ 3 ಮಕ್ಕಳನ್ನ ಕರ್ಕೊಂಡೋಗಿ ರಾತ್ರಿ 3ವರೆಗೆ ಮಲಗಿಸ್ಬಿಟ್ಟು ಜೋಬಲ್ಲಿ 100 ರೂಪಾಯಿ ಇಟ್ಬಿಟ್ಟು ಪಾಪುನ ಮಾತ್ರ ಎತ್ಕೊಂಡು ಹೋಗ್ಬಿಟ್ಟಿದೆ ಸರ್. ನಾವು 10 ದಿನದಿಂದ ಹುಡುಕ್ತಾ ಇರುವಾಗ ನಮಗೆ ಒಂದು ನಂಬರ್ ಸಿಕ್ಕಿತ್ತು. ಆ ನಂಬರಿಂದ ನಾವು ದಿನ ಟ್ರೈ ಮಾಡುವಾಗ ಯಾರೂ ಎತ್ತಿಲ್ಲ. ಆ ನಂಬರ್ ಬಂದು ಅವ್ರ ತಾಯಿದು. ನಮಗೆ 16 ವರ್ಷ ಆಯಿತು ಮದುವೆ ಆಗಿ. ಅವ್ರ ತಾಯಿ ಸರಿ ಇಲ್ಲ ಅಂತ ನಾನು ಅವಳನ್ನ ಕಳಿಸಿಲ್ಲ. ಆಮೇಲೆ ಅವ್ರು ಹೆಂಗೋ ಅವ್ರ ತಾಯಿನ 16 ವರ್ಷ ಆದಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಹೋಗಿ ನಮ್ಮ ಪಾಪುನ ಎತ್ಕೊಂಡು ಹೋಗಿ ಅವರು 5 ಲಕ್ಷಕ್ಕೆ ಮಾರೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅವರ ತಾಯಿ ಹೆಸರು ಬಂದು ಲತಾ ಅಂತ, ಅವ್ರ ತಂದೆ ಹೆಸರು ಗೋಪಿನಾಥ್, ಅವ್ರ ತಮ್ಮ ದಿನೇಶ್, ಆಮೇಲೆ ಇನ್ನೊಬ್ಬ ಅವ್ರ ತಮ್ಮ ಇದ್ದಾನೆ ಸರ್. ಅವರೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.